ಹಡಸಿನ ಮಕ್ಕಳ ದೋಸ್ತರ 3 ಮಂದಿ 3 ತರ ಇರ್ತಾರ. ಇವ್ರದ ಮೊದಲನೇ ನಾವು ಆಯುರ್ವೇದಿಕ್ ದೋಸ್ತ್. ಇವ್ರ ಕೆಲಸಕ್ಕೆ ಬರೋದು ಫಾಲ್ತು ಮಾತಾಡಕ್ ಜಾಬಾದ್ ಮಂದಿ ಅದು. ಮತ್ ನಮಗ್ ಕೆಲಸ ಹೇಳ್ರಿ ಇತ್ತು ಅಂದ್ರೆ ಇವ್ರಿಗೆ ಫೋನ್ ಹಚ್ಚಿದೇವ್ ತಿಳ್ಕೊರಿ. ಬೈಕೊಂಡ್ರೆ ಫೋನ್ ಹೊಸಾಗಿಲ್ಲ, ಫೋನ್ ಸ್ವಿಚ್ ಆಫ್. ಹೆಂಗ್ ಮಂಗ ಮಯ ಆಗ್ತಾರ ಅಂಬಲ್ ಚಂಡ ಆಡ್ಸಿ ಮಕ್ಕರ್. ರೊಕ್ಕ ಕೇಳಿದಿವ್ ಅಂದ್ರ ಪಾಕೆಟ್ ಮರ್ತ್ ಬಂದೇನಂತಾರು, ಗಾಡಿ ಕೇಳಿದಂದ್ರ ಪೆಟ್ರೋಲ್ ಇಲ್ಲ ಅಂತಾರು. ಎಂತವ್ರಿ ಅವ್ರು. ಎರಡನೇದಾವ್ ಅಲೋಪೆಥಿಕ್ ದೋಸ್ತ್. ಇವ್ರ ಅವಶ್ಯಕತೆ ಇದ್ದಾಗ ಬಂದು ಓಡಾಡಿ ಕೆಲಸ ಏನು ಮಾಡ್ತಾರ. ಆದ್ರೆ ಇವ್ರದ್ದು ಸೈಡ್ ಎಫೆಕ್ಟ್ ಯಾವಾಗ ಆಗತೈತಿ, ಯಾವಾಗ ವೈರಸ್ ಛಾಡ್ಸ್ತಾರು ಏನ್ ಹೇಳಕ್ ಬರುದಿಲ್ಲ. ಹೋಮಿಯೋಪತಿಕ್ ದೋಸ್ತ್. ಇವ್ರ ಅಂತ ಹೇಳ್ಕೊಂತ ಕೆಲ್ಸಕ್ಕೇನು ಬರುದಿಲ್ಲ. ಖರೆ ಇವ್ರ ಸಂಗಾಟ ಇದ್ರಂದ್ರ ಮನಸ್ಸಿಗೊಂದ್ ಏನೋ ಖುಷಿ. ಚಾ ಕುಡ್ಕೊಂತ ಟೈಮ್ ಪಾಸ್ ಮಾಡ್ಕೊಂತ ನಗ್ಸಾಕ್ ಇವ್ರ ಬೆಸ್ಟ್. ಟೈಮ್ ಹೆಂಗ್ ಹೊಂಟಿತ್ಪ ಅನ್ನೋದ ಗೊತ್ತಾಗಂಗಿಲ್ಲ. ಒಟ್ಟಾರೆ ಹೇಳ್ಬೇಕಂದ್ರ ಜೀವನದಾಗ ಪ್ರತಿಯೊಂದು ಮನುಷ್ಯಾಗ ಇಂತ ಚಂಡಾಳ ದೋಸ್ತ್ರ 3 ಮಂದಿ ಇರಬೇಕು. ಒಬ್ಬ ಫಾಲ್ತು ಮಾತಾಡಕ, ಮತ್ತೊಬ್ಬ ಸಹಾಯ ಮಾಡಕ, ಮತ್ ಇನ್ನೊಬ್ಬ ನಗ್ಸಕ.